ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ದೇವರ ಆಶೀರ್ವಾದವನ್ನ ಪಡೆದವರಾಗಿ ಆತನ ಮಕ್ಕಳಾಗಿ ಲೋಕದಲ್ಲಿ ಜೀವಿಸುವಾಗ ದೇವರ ವಾಕ್ಯಕ್ಕೆ ಅನುಸಾರವಾಗಿ ದೈವಿಕ ಆಶೀರ್ವಾದವನ್ನು ಹೊಂದಬೇಕಾದರೆ ದೇವರ ವಾಕ್ಯವನ್ನು ಕೇಳುವುದರ ಜೊತೆಗೆ ನಾವು ಪ್ರಾರ್ಥನೆಯನ್ನು ಕೂಡ ದೇವರಿಗೆ ನಮ್ರತೆಯಿಂದ ಮಾಡುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವುದಕ್ಕೆ ಶಕ್ತನಾಗಿದ್ದಾನೆ. ಈ ದೈವಿಕ ಸಂದೇಶವನ್ನು ಕೇಳುವ ಮುನ್ನ ದೇವರ ಪ್ರಸನ್ನತೆಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಸಮಸ್ತಕ್ಕೂ ಮೂಲ ಕಾರಣನಾಗಿರುವ ನಮ್ಮ ಸರ್ವಶಕ್ತನಾದ ದೇವರೇ, ಈ ಸಮಯದಲ್ಲಿ ಸ್ವಾಮಿ, ಈ ಮಾಧ್ಯಮದ ಮುಂದೆ ಕುಳಿತುಕೊಂಡು ದೇವರ ವಾಕ್ಯವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ಎಲ್ಲ ನಿನ್ನ ಭಕ್ತರನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸುತ್ತೇವೆ. ಪವಿತ್ರಾತ್ಮನ ಮೂಲಕವಾಗಿ ಪ್ರತಿಯೊಬ್ಬರನ್ನ ಬಲಪಡಿಸು ಕರ್ತನೇ. ಯಾರಿಗಾದರೂ ಯಾವುದೇ ಕಾಯಿಲೆ, ಕಷ್ಟಗಳು, ನೋವು, ಕಷ್ಟ, ಸಂಕಟಗಳು ಇರುವುದಾದರೆ ಯೇಸುವೇ ಅವರಿಗೆ ನೀನು ಬಿಡುಗಡೆಯನ್ನು ಕೊಡು ಸ್ವಾಮಿ. ಅವರ ಕುಟುಂಬದಲ್ಲಿ ಸಮಾಧಾನ, ಶಾಂತಿಯನ್ನು ಒದಗಿಸಿಕೊಡು. ನಿನ್ನ ಪ್ರಸನ್ನತೆ ಪ್ರತಿಯೊಬ್ಬರ ಮೇಲೆ ಇರಲಿ ಎಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಬಹಳ ಸಂತೋಷ. ಈ ದಿನದಲ್ಲಿ, ಈ ಸಮಯದಲ್ಲಿ ಮತ್ತೊಂದು ಸಾರಿ ಈ ಒಂದು ಮಾಧ್ಯಮದ ಮೂಲಕವಾಗಿ ದೈವಿಕ ಸಂದೇಶವನ್ನು ನೀಡುವಂಥ ಮಹಾಕೃಪೆಯನ್ನು ದೇವರು ನನಗೆ ದಯಪಾಲಿಸಿಕೊಟ್ಟಿದ್ದಾನೆ. ಈಗಾಗಲೇ ಅನೇಕರು ಈ ಮಾಧ್ಯಮದ ಮೂಲಕವಾಗಿ ದೈವಿಕ ಸಂದೇಶವನ್ನು ಕೇಳಿ ಅನೇಕರು ಪತ್ರಗಳನ್ನು ಬರೆಯುವಂಥದ್ದು ಮತ್ತು ಪ್ರಾರ್ಥನೆಯನ್ನು ಫೋನ್ ಮೂಲಕವಾಗಿ ಮಾಡಿಸಿಕೊಳ್ಳುವಂಥದ್ದು ಕೂಡ ಭಾಳ ಸಂತೋಷ. ನಿಮ್ಮನ್ನು ಅಭಿನಂದಿಸ್ತೇನೆ. ನಮ್ಮ ಉದ್ದೇಶ ಈ ಮಾಧ್ಯಮದ ಮೂಲಕವಾಗಿ ಅನೇಕರು ಕ್ರಿಸ್ತನ ವಾಕ್ಯವನ್ನು ಕೇಳಿ ಆ ಕ್ರಿಸ್ತನ ಎರಡನೇ ಬರೋಣಕ್ಕೆ ಸಿದ್ಧರಾಗುವಂಥದ್ದೇ ನಮ್ಮ ಉದ್ದೇಶವಾಗಿದೆ. ಇದರಲ್ಲಿ ನಿಜವಾಗಿ ದೇವರ ಪ್ರೀತಿ ಬಹಳ ಪ್ರಾಮುಖ್ಯವಾಗಿದೆ. ಇವತ್ತಿನ ದೈವಿಕ ಸಂದೇಶದಲ್ಲಿ ದೇವರು ಅನೇಕರಿಗೆ ಅನೇಕ ಸಂಗತಿಗಳನ್ನು ತನ್ನ ಚಿತ್ತಾನುಸಾರವಾಗಿ ನೆನಪಿಸುವುದಕ್ಕೆ ಶಕ್ತನಾಗಿದ್ದಾನೆ, ಹಾಗೂ ನಮಗೆ ಆಶೀರ್ವಾದಗಳನ್ನು ಕೂಡ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ ಈ ದಿನದ ಸಂದೇಶದ ಮುಖ್ಯ ಭಾಗ ದೇವರ ಆಶೀರ್ವಾದವನ್ನು ಹೊಂದುವುದು ಹೇಗೆ. ಈಗ ದೇವರು ಅನೇಕ ರೀತಿಯಲ್ಲಿ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ, ನಿಮಗೆ ನಾನು ಸಹಾಯವನ್ನು ಮಾಡುತ್ತೇನೆ, ಅನೇಕ ರೀತಿಯಲ್ಲಿ ವಚನಗಳನ್ನು ಕೊಡಬಹುದು ಪ್ರಿಯರೇ. ಅದನ್ನು ನೆರವೇರಿಸುವುದಕ್ಕೆ ಆಗದೆ ಎಷ್ಟೋ ಜನರು ತಪ್ಪಿಸಿಕೊಂಡು ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಅಂದರೆ ಈ ಲೋಕದ ಜನರು ದೇವರು ಅನೇಕ ವಿಚಾರಗಳ ಮೂಲಕವಾಗಿ ಅನೇಕ ಸಂಗತಿಗಳನ್ನು ನಮಗೆ ನೆನಪಿಸಿ ಕೊಡುವುದರ ಮೂಲಕವಾಗಿ ಆತನು ತನ್ನ ಆಶೀರ್ವಾದವನ್ನು ಹೇರಳವಾಗಿ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ ಆ ದೇವರ ಆಶೀರ್ವಾದವನ್ನು ನಾವು ಹೊಂದಬೇಕಾದರೆ ದೇವರ ವಾಕ್ಯದಲ್ಲಿ ಧರ್ಮೋಪದೇಶಕ ಕಾಂಡ 7ನೇ ಅಧ್ಯಾಯ 12ರಿಂದ 13ನೇ ವಚನವನ್ನು ಓದುವಾಗ ದೇವರ ವಾಕ್ಯ ಇಲ್ಲಿ ಈ ರೀತಿಯಾಗಿ ಸ್ಪಷ್ಟವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಅದನ್ನು ನಾವು ಓದೋಣ. ನೀವು ಈ ವಿಧಿಗಳನ್ನು ಲಕ್ಷ್ಯವಿಟ್ಟು ಅನುಸರಿಸಿದರೆ ಅದಕ್ಕೆ ಪ್ರತಿಯಾಗಿ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು, ಕೃಪೆಯನ್ನು ನಿಮ್ಮಲ್ಲಿ ನೆರವೇರಿಸುವನಾಗಿ ನಿಮ್ಮನ್ನು ಪ್ರೀತಿಸಿ ಅಭಿವೃದ್ಧಿಪಡಿಸಿ ಹೆಚ್ಚಿಸುವೆನು. ಆತನು ನಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಿಮ್ಮ ಸಂತಾನವನ್ನು, ವ್ಯವಸಾಯವನ್ನು, ನಿಮಗಿರುವ ಧಾನ್ಯ, ದ್ರಾಕ್ಷಾರಸ, ಎಣ್ಣೆ ಇವುಗಳನ್ನು, ನಿಮ್ಮ ದನ ಕುರಿಗಳನ್ನು, ಹುಟ್ಟಿದ್ದನ್ನು ಅಭಿವೃದ್ಧಿಪಡಿಸುವೆನು ಎಂಬುದಾಗಿ ದೇವರ ಮಹತ್ತರವಾದಂಥ ಆಶೀರ್ವಾದ ಹೇಗೆ ನಮಗೆ ಲಭಿಸುತ್ತದೆ ಎಂಬುದಾಗಿ ನೋಡುವಾಗ, ನೀವು ನನ್ನ ಧರ್ಮೋಪದೇಶವನ್ನು, ನನ್ನ ಆಜ್ಞಾ ವಿಧಿಗಳನ್ನು ನೀವು ಕೈಕೊಂಡು ನಡೆಯುವುದಾದರೆ ನಾನು ನಿಮ್ಮನ್ನು ಅಭಿವೃದ್ಧಿಪಡಿಸುತ್ತೇನೆ, ನಿಮ್ಮನ್ನು ಆಶೀರ್ವದಿಸ್ತೇನೆ. ನಿಮಗೆ ಬೇಕಾದಂಥ ದೈವಿಕ ಆಶೀರ್ವಾದಗಳನ್ನು ನಾನು ಹೇರಳವಾಗಿ ದಯಪಾಲಿಸಿಕೊಡುತ್ತೇನೆ ಎಂಬುದಾಗಿ ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮಗೆ ತಿಳಿಸಿಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಅನೇಕ ವಿಚಾರಗಳನ್ನು ದೇವರು ನೆನಪಿಸಿಕೊಡುವುದರ ಮೂಲಕವಾಗಿ ನಮ್ಮನ್ನು ಎಚ್ಚರಿಸುವಂಥದ್ದನ್ನು ಕೂಡ ನಾವು ನೋಡುತ್ತೇವೆ. ನೀವು ದೇವರ ಆಜ್ಞೆಗಳನ್ನು, ದೇವರ ವಿಧಿಗಳನ್ನು ಕೈಕೊಂಡು ನಡೆಯುವುದಾದರೆ ನಾನು ನಿಮ್ಮ ಸಂತಾನವನ್ನು ಅಭಿವೃದ್ಧಿಪಡಿಸುತ್ತೇನೆ.
ಮಾತ್ರವಲ್ಲದೆ ನಿಮ್ಮ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನ ಕೃಪೆಯನ್ನು ನಿಮ್ಮಲ್ಲಿ ನೆರವೇರಿಸುವನಾಗಿದ್ದೇನೆ. ಆ ದೇವರ ಮಹತ್ತರವಾದಂಥ ಕೃಪೆಯನ್ನು ನಾನು ನಿಮಗೆ ಕೊಡುವುದಕ್ಕೆ ಶಕ್ತನಾಗಿದ್ದೇನೆ. ನಿಮ್ಮ ದನ ಕುರಿಗಳನ್ನು, ನಿಮ್ಮ ವ್ಯವಸಾಯವನ್ನು, ನಿಮ್ಮ ಕುಟುಂಬವನ್ನು ನಾನು ಆಶೀರ್ವದಿಸ್ತೇನೆ ಮತ್ತು ಅಭಿವೃದ್ಧಿಪಡಿಸ್ತೇನೆ ಎಂಬುದಾಗಿ ದೇವರು ಒಂದು ವಾಗ್ದಾನವನ್ನು ನೀಡುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ನಮ್ಮ ಜೀವಿತ ಈಗಿನ ಪರಿಸ್ಥಿತಿಯಲ್ಲಿ ಏನಾಗಿದೆ, ಯಾವ ಮಟ್ಟದಲ್ಲಿ ನಾವು ಬೆಳೆಯುತ್ತಾ ಇದ್ದೇವೆ, ನಿಜವಾಗಿ ದೇವರ ಆಶೀರ್ವಾದವನ್ನು ನಾವು ಹೊಂದುತ್ತಾ ಇದ್ದೇವಾ, ನಿಜವಾಗಿ ನಾವು ಅಭಿವೃದ್ಧಿಯನ್ನು ಹೊಂದುತ್ತಾ ಇದ್ದೇವಾ? ಒಂದು ವೇಳೆ ಈ ಪ್ರಶ್ನೆಯನ್ನು ನಮ್ಮ ಜೀವಿತದಲ್ಲಿ ನಾವು ಮಾಡಿಕೊಳ್ಳುವುದಾದರೆ, ಎಷ್ಟೋ ಜನರು ದೇವರ ಸಮೀಪಕ್ಕೆ ಬಂದಿದ್ದಾರೆ, ದೇವರ ಆಶೀರ್ವಾದವನ್ನು ಕಳೆದುಕೊಳ್ಳುತ್ತಾ ಇದ್ದಾರೆ. ಹಾಗೂ ದೇವರಲ್ಲಿ ಭಯಭಕ್ತಿಯಾಗಿದ್ದರೂ ಕೂಡ ಅಭಿವೃದ್ಧಿ ಹೊಂದುವುದರಲ್ಲಿ ವಿಫಲರಾಗುತ್ತಾ ಇರುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಇದಕ್ಕೆ ಕಾರಣ ಏನೆಂಬುದಾಗಿ ನೋಡುವಾಗ, ನಾವು ಎತ್ತ ದಿಕ್ಕಿನಲ್ಲಿ ನಾವು ಸಾಗ್ತಾ ಇದ್ದೇವೆ, ಯಾವ ಜೀವಿತದಲ್ಲಿ ನಾವು ಬಿದ್ದು ಹೋಗ್ತಾ ಇದ್ದೇವೆ, ಇದರ ಬಗ್ಗೆ ನಾವು ಏನಾದರೂ ಯೋಚನೆ ಮಾಡ್ತಾ ಇದ್ದೇವಾ? ಕೇವಲ ಇಹಲೋಕದಲ್ಲಿ ನಾವು ಉಣ್ಣುವುದು ಕುಡಿಯುವುದು ಇತರ ಒಂದು ಭೋಗದ ಆಶೆಗಳ ಮೂಲಕವಾಗಿ ನಮ್ಮ ಜೀವಿತವನ್ನು ನಾವು ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಕಷ್ಟಗಳು ಬಂದಾಗ ದೇವರನ್ನು ದೂರುವಂಥದ್ದು, ಕಷ್ಟಗಳು ಬಂದಾಗ ದೇವರ ಜೀವಿತವನ್ನು, ವಾಕ್ಯವನ್ನು ಓದುವಂಥದ್ದನ್ನು ಬಿಡುವಂಥದ್ದು, ಕಷ್ಟಗಳು ಬಂದಾಗ ಸಭೆಗಳನ್ನು ಬಿಡುವಂಥದ್ದು, ಕ್ರೈಸ್ತಿಯ ಜೀವಿತವನ್ನು ಬಿಡುವಂಥದ್ದು ಇವತ್ತು ಅನೇಕರಲ್ಲಿ ಇರುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ನಾವು ದೇವರ ಆಜ್ಞಾ ವಿಧಿಗಳನ್ನು, ಧರ್ಮೋಪದೇಶವನ್ನು ಕೈಕೊಂಡು ನಡೆಯುವಾಗ ದೇವರು ಎಷ್ಟೆಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದಾನೆ ನೋಡಿ. ಎಷ್ಟು ಚೆನ್ನಾಗಿ ದೇವರ ವಾಕ್ಯ ಹೇಳುತ್ತೆ, ನಿಮ್ಮ ದನ ಕುರಿಗಳನ್ನು, ನಿಮ್ಮ ವ್ಯವಸಾಯವನ್ನು, ನಿಮ್ಮ ಕುಟುಂಬವನ್ನು ನಾನು ಅಭಿವೃದ್ಧಿ ಪಡಿಸುವುದರ ಜೊತೆಗೆ ಆಶೀರ್ವದಿಸ್ತೇನೆ ಎಂಬುದಾಗಿ ದೇವರು ನಮಗೆ ಒಂದು ವಾಗ್ದಾನವನ್ನು, ಆಶೀರ್ವಾದವನ್ನು ಮಾಡುತ್ತಾ ಇದ್ದಾನೆ. ಪ್ರಿಯ ದೇವ ಜನರೇ, ದೇವರ ವಾಕ್ಯದ ಪ್ರಕಾರವಾಗಿ ನಾವು ಜೀವಿಸುವಾಗ ಎಂಥ ಮಹತ್ತರವಾದಂಥ ಆಶೀರ್ವಾದವನ್ನು ದೇವರಿವತ್ತು ನಮಗೆ ಕೊಡುವುದಕ್ಕೆ ಶಕ್ತನಿದ್ದಾನೆ. ವಾಕ್ಯವನ್ನು ಕೇಳುವುದರ ಜೊತೆಗೆ ಅದರಂತೆ ಕೈಕೊಂಡು ನಡೆಯುವಂಥದ್ದು ಇದೆಯಲ್ಲ, ಅದು ಬಹಳ ಪ್ರಾಮುಖ್ಯ ಎಂಬುದಾಗಿ ನೋಡುತ್ತೇವೆ. ಹಾಗಾದರೆ ದೇವರ ಆಶೀರ್ವಾದವನ್ನು ಹೊಂದಬೇಕಾದರೆ ಮೊದಲದಾಗಿ ನಮ್ಮಲ್ಲಿರಬೇಕಾದಂಥ ಪ್ರಾಮುಖ್ಯವಾದಂಥ ಅಂಶ, ಕ್ರಿಸ್ತನ ಮುಖಾಂತರ ಆತ್ಮೀಯ ವರಗಳನ್ನು ನಾವು ಹೊಂದಬೇಕೆಂಬುದಾಗಿ ನಾವು ನೋಡುತ್ತೇವೆ. ಪೌಲ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ಆತನು ಹೇಳುವಂಥದ್ದು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ, ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಆತ್ಮೀಯ ವರಗಳನ್ನು ಕ್ರಿಸ್ತನ ಮೂಲಕವಾಗಿ ನಮಗೆ ಕೊಟ್ಟಿದ್ದಾನೆ. ಪ್ರಿಯರೇ, ಅಂದು ಯೆಹೋವ ದೇವರು ಇಸ್ರಾಯೇಲರನ್ನ, ಅವರ ಸಂತಾನವನ್ನು, ಅವರ ವ್ಯವಸಾಯವನ್ನು, ಅವರ ಕೆಲಸವನ್ನು ಅಭಿವೃದ್ಧಿಪಡಿಸಿದಂಥ ದೇವರು ಇವತ್ತು ಒಂದು ವೇಳೆ ನಾವು ನಿರಾಶೆಯ ಪರಿಸ್ಥಿತಿಯಲ್ಲಿ ಇರುವಾಗ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಮಗೆ ಆತ್ಮಿಕವಾದಂಥ ವರದಾನಗಳನ್ನು, ಆತ್ಮಿಕವಾದಂಥ ಆಶೀರ್ವಾದವನ್ನು ದೇವರು ನಮಗೆ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಹೇಗೆ ಎಂಬುದಾಗಿ ನೋಡುವಾಗ, ಕ್ರಿಸ್ತನ ಮೇಲೆ ನಮ್ಮ ನಂಬಿಕೆಯನ್ನು, ನಮ್ಮ ದೃಷ್ಟಿಯನ್ನು ದೇವರ ಮೇಲೆ ಇಟ್ಟುಕೊಂಡು ನಮ್ಮ ಜೀವಿತವನ್ನು ಕ್ರಿಸ್ತನ ಮೇಲೆ ಆತುಕೊಂಡು ಹೋಗುವಾಗ ಆತ್ಮಿಕವಾದಂಥ ವರಗಳ ಮೂಲಕವಾಗಿ ಕ್ರಿಸ್ತನ ಪ್ರಸನ್ನತೆ ನಮ್ಮ ಮೇಲೆ ಬಂದಾಗ ನಮ್ಮಲ್ಲಿ ಒಂದು ಬದಲಾವಣೆ ಆಗುವಂಥದ್ದನ್ನು ನೋಡುತ್ತೇವೆ. ನಾವು ಕ್ರಿಸ್ತನ ಮೂಲಕವಾಗಿ ಆಶೀರ್ವಾದಗಳನ್ನು ಹೊಂದುತ್ತೇವೆ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಕಾರ್ಯಕ್ರಮವನ್ನು ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ವೀಕ್ಷಣೆ ಮಾಡುತ್ತಾ ಇರುವಂಥ ಪ್ರಿಯ ವಿಶ್ವಾಸಿಗಳೇ, ದೇವರ ಮಕ್ಕಳಾಗಿ ನೀವು ಈ ಕಾರ್ಯಕ್ರಮವನ್ನು ನೋಡುವುದರ ಮೂಲಕವಾಗಿ ದೇವರ ಆಶೀರ್ವಾದ, ದೇವರಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕಾದರೆ ಕ್ರಿಸ್ತನ ಮೂಲಕವಾಗಿ ಆತ್ಮಿಕವಾದಂಥ ವರದಾನಗಳನ್ನು ನಾವು ಹೊಂದಬೇಕಾದರೆ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ಸರ್ವ ವಿಷಯದಲ್ಲಿ ಕೂಡ ಪರಿಶುದ್ಧರಾಗಿ ಕ್ರಿಸ್ತನ ವಾಕ್ಯಕ್ಕೆ ವಿಧೇಯರಾಗಿ ನೀವು ಜೀವಿಸುವುದಾದರೆ ದೇವರ ಆಶೀರ್ವಾದವನ್ನು ಹೊಂದುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ಕ್ರಿಸ್ತನ ಮುಖಾಂತರವಾಗಿ ಆತ್ಮೀಯ ವರಗಳನ್ನು ಹೊಂದುವುದಕ್ಕೆ ನಾವು ಕ್ರಿಸ್ತನ ಮುಖಾಂತರ ಮಾತ್ರ ಸಾಧ್ಯ ಎಂಬುದಾಗಿ ತಿಳಿದುಕೊಳ್ಳಬೇಕಾಗಿದೆ. ಎರಡನೇದಾಗಿ ನಾವು ನೋಡುವಾಗ ನಮ್ಮ ಕಣ್ಣುಗಳು ತೆರೆಯಬೇಕಾಗಿದೆ.
ದೇವರ ಆಶೀರ್ವಾದವನ್ನು ನಾವು ಹೊಂದಬೇಕಾದರೆ ಯಾವುದೇ ಒಂದು ಹಣವನ್ನು ಕೊಡುವಂಥದ್ದು ಅವಶ್ಯವಿಲ್ಲ ಪ್ರಿಯರೇ, ಅಥವಾ ಯಾವುದೋ ಒಂದು ವಸ್ತುಗಳನ್ನು ಕೊಡುವುದರ ಮೂಲಕವಾಗಿ ನಾವು ಆಶೀರ್ವಾದವನ್ನು ಪಡೆಯುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಆತ್ಮಿಕವಾದಂಥ ಕಣ್ಣುಗಳು ತೆರೆಯಲ್ಪಡಬೇಕಾಗಿದೆ. ಇವತ್ತು ನಾವು ಕಣ್ಣಿದ್ದರೂ ಕೂಡ ಕುರುಡರ ಹಾಗೆ ಜೀವಿಸ್ತಾ ಇದ್ದೇವೆ, ದೇವರ ಆಶೀರ್ವಾದವನ್ನು ಹೊಂದದೆ ಹೋಗುತ್ತಾ ಇದ್ದೇವೆ ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತಾಯನು ಬರೆದಂಥ ಸುವಾರ್ತೆ 13ನೇ ಅಧ್ಯಾಯ 13ನೇ ವಚನವನ್ನು ಓದುವಾಗ ಅಲ್ಲಿ ದೇವರ ವಾಕ್ಯ ನಮ್ಮನ್ನು ಈ ರೀತಿಯಾಗಿ ಎಚ್ಚರಿಸುವಂಥದ್ದಾಗಿದೆ. ನಾವು ಅದನ್ನು ಓದೋಣ. 13ನೇ ಅಧ್ಯಾಯ 13ನೆಯ ವಚನ ನೋಡಿ, ದೇವರ ವಾಕ್ಯ ಹೇಳುವಂಥದ್ದು, ನಾನು ಅವರ ಸಂಗಡ ಸಾಮ್ಯ ರೂಪವಾಗಿ ಮಾತಾಡುವುದಕ್ಕೆ ಕಾರಣವೇನೆಂದರೆ ಅವರಿಗೆ ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿ ಇದ್ದರೂ ಕೇಳುವುದಿಲ್ಲ ಮತ್ತು ತಿಳುಕೊಳ್ಳುವುದಿಲ್ಲ. ಯೆಶಾಯ ಪ್ರವಾದಿ ಹೇಳಿದಂಥ ಮಾತು ಅವರಲ್ಲಿ ನೆರವೇರುತ್ತದೆ. ಅದೇನೆಂದರೆ, ನೀವು ಕಿವಿ ಇದ್ದು ಕೇಳಿದರೂ ತಿಳುಕೊಳ್ಳುವುದೇ ಇಲ್ಲ, ಕಣ್ಣಿದ್ದು ನೋಡಿದರೂ ಕಾಣುವುದೇ ಇಲ್ಲ. ಇವತ್ತು ಎಷ್ಟೋ ಜನ ಕ್ರಿಸ್ತನ ವಾಕ್ಯವನ್ನು ಕೇಳುತ್ತಾರೆ, ಕಿವಿಯಲ್ಲಿ ಕೇಳಿಸಿಕೊಂಡರೂ ಕೂಡ ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಡುವಂಥದ್ದನ್ನು ನಾವು ನೋಡುತ್ತೇವೆ. ಕ್ರಿಸ್ತನನ್ನು ನಾವು ಹೇಗೆ ದೃಷ್ಟಿಸಿ ನೋಡುವುದಕ್ಕೆ ಸಾಧ್ಯ? ದೇವರ ವಾಕ್ಯವನ್ನು ಸರಿಯಾಗಿ ನೋಡಿ, ಅದನ್ನು ಸರಿಯಾಗಿ ಓದಿ, ಅದರ ಅರ್ಥ ವಿವರಣೆಯನ್ನು ಒಂದು ವೇಳೆ ನಿಮಗೆ ತಿಳಿಯೋದಕ್ಕೆ ಆಗದಂಥ ಸಮಯದಲ್ಲಿ ನಿಮಗೆ ವಾಕ್ಯವನ್ನು ತಿಳಿಸಿಕೊಡುವಂಥ ಸಭಾಪಾಲಕರು ಇರ್ಬೋದು, ಸಭಾ ಹಿರಿಯರು ಇರ್ಬೋದು, ಸುವಾರ್ಥ ಸೇವಕರು ಇರ್ಬೋದು, ಅವರು ವಾಕ್ಯವನ್ನು ಹೇಳುವಾಗ ನಮ್ಮ ಕಣ್ಣುಗಳು ಎತ್ತ ಸಾಗುತ್ತಾ ಇದೆ ಪ್ರಿಯರೇ. ಅವರನ್ನು ನೋಡುವಂಥದ್ದು, ಇವರನ್ನು ನೋಡುವಂಥದ್ದು, ಅವರ ಉಡುಗೊರೆ ಅವರು ಹಾಕಿಕೊಂಡಂಥ ಬಟ್ಟೆ ಯಾವ ರೀತಿಯಲ್ಲಿದೆ ಎಂಬುದಾಗಿ ನೋಡುವಂಥದ್ದು, ಮತ್ತು ಇನ್ನೊಬ್ಬರನ್ನ ನೋಡಿ ಹೀಯಾಳಿಸುವಂಥದ್ದು. ಹೀಗೆ ನಮ್ಮ ಕಣ್ಣುಗಳು ವಿವಿಧ ರೀತಿಯ ನೋಟಕ್ಕೆ ಒಳಗಾಗುತ್ತಾ ಇದೆ ಹೊರತು ನಾವು ದೇವರ ವಾಕ್ಯವನ್ನು ಶ್ರದ್ಧೆ ಭಕ್ತಿಯಿಂದ ನೋಡುತ್ತಾ ಇಲ್ಲ, ಕಿವಿಯಿಂದ ಸರಿಯಾಗಿ ಕೇಳಿಸಿಕೊಳ್ಳುತ್ತಾ ಇಲ್ಲ. ಇದರಿಂದ ಕ್ರಿಸ್ತನ ಆತ್ಮಿಕವಾದಂಥ ಆಶೀರ್ವಾದವನ್ನು ನಾವು ಹೊಂದುವುದರಲ್ಲಿ ವಿಫಲರಾಗ್ತಾ ಇದ್ದೇವೆ. ಹಾಗಾಗಿ ಪ್ರಿಯ ವೀಕ್ಷಕರೇ, ದೇವರ ವಾಕ್ಯದಲ್ಲಿ ನೀವು ಕಿವಿ ಇದ್ದರೂ ಕೇಳಿಸ್ಕೊಳ್ತಾ ಇಲ್ಲ, ಕಣ್ಣಿದ್ದರೂ ನೀವು ನೋಡುವುದರಲ್ಲಿ ವಿಫಲರಾಗ್ತಾ ಇದ್ದೀರಿ ಎಂಬುದಾಗಿ ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮಗೆ ತಿಳಿಸಿಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಅದಕ್ಕೆ ಯೇಸು ಕ್ರಿಸ್ತನು ಬಿತ್ತುವವನ ಸಾಮ್ಯವನ್ನು ಹೇಳುವಂಥದ್ದು, ಅದರಲ್ಲಿ ಕಲಿಯುವಂಥದ್ದು. ಹಾಗಾಗಿ ಯೇಸು ಕ್ರಿಸ್ತನು ಬಿತ್ತುವವನ ಸಾಮ್ಯವನ್ನು ಹೇಳುವಂಥದ್ದು, ಅದರಲ್ಲಿ ಅನೇಕ ಅರ್ಥಗಳಿದೆ ಪ್ರಿಯರೇ. ಅದರ ಬಗ್ಗೆ ನಾವು ಒಂದು ದೊಡ್ಡ ಸಂದೇಶವನ್ನೇ ನಾವು ಮಾಡಬಹುದು. ಕೆಲವು ಬೀಜ ದಾರಿ ಮೊಗ್ಗಲ್ಲಿ ಬೀಳುವಂಥ ಅರ್ಥ ಏನಾಗಿದೆ, ಕೆಲವು ಬೀಜ ಮುಳ್ಳು ಗಿಡಗಳಲ್ಲಿ ಬೀಳುವಂಥ ಅರ್ಥ ಏನಾಗಿದೆ, ಕೆಲವು ಬೀಜ ಬಂಡೆ ಮೇಲೆ ಬೀಳುವಂಥದ್ದು, ಕೆಲವು ಬೀಜ ದಾರಿ ಮೊಗ್ಗಲಲ್ಲಿ ಬೀಳುವಂಥದ್ದು, ಕೆಲವು ಬೀಜ ಒಳ್ಳೆಯ ನೆಲದ ಮೇಲೆ ಬೀಳುವಂಥ ಆ ಬೀಜ ಚೆನ್ನಾಗಿ ಮೊಳೆತು ಒಳ್ಳೆಯ ಫಲವನ್ನು ಕೊಡುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತಿನ ಸ್ಥಿತಿಗತಿಗಳಿಗೆ ಅನುಸಾರವಾಗಿ ಅನೇಕರು ಈ ಒಂದು ವಿಚಾರಗಳಲ್ಲಿ ನಾನು ಹೇಳಿದ್ದೇನಲ್ಲ, ಈಗ ಯಾವ್ಯಾವ ಬೀಜಗಳು ಎಲ್ಲೆಲ್ಲಿ ಬೀಳುತ್ತಾ ಇದೆ ಎಂಬುದಾಗಿ, ಕೆಲವು ಕ್ರೈಸ್ತರು ಇದಕ್ಕೆ ಸಮಾನರಾಗಬಹುದು ಪ್ರಿಯರೇ. ಇವತ್ತು ನಾವು ಆಯ್ಕೆ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ನಾವು ಸರಿಯಾಗಿ ಕೇಳುವುದಾದರೆ, ಅದನ್ನು ಆಳವಾಗಿ ತಿಳಿದುಕೊಳ್ಳುವುದಾದರೆ, ಒಳ್ಳೆಯ ನೆಲದ ಮೇಲೆ ಬಿದ್ದಂಥ ಬೀಜವಾಗಿ ನಾವು ಮಾರ್ಪಾಡು ಹೊಂದುವಂಥ ಸಮಯದಲ್ಲಿ ದೇವರ ಆತ್ಮಿಕವಾದಂಥ ಆಶೀರ್ವಾದವನ್ನು ನಾವು ಹೊಂದುವುದಕ್ಕೆ ಸಾಧ್ಯ. ಇದಕ್ಕೆ ಉದಾಹರಣೆಯನ್ನು ನಾವು ನೋಡುವುದಾದರೆ, ಆತ್ಮಿಕವಾದಂಥ ಕಣ್ಣುಗಳು ಶಿಷ್ಯರಿಗೆ ಹೇಗೆ ತೆರೆಯಲ್ಪಡುತ್ತದೆ ಎಂಬುದಾಗಿ ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 30ನೇ ವಚನವನ್ನು ನಾವು ಓದುವಾಗ ಅಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಅದನ್ನು ಎಚ್ಚರಿಸುವಂಥದ್ದಾಗಿದೆ. ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದೆವು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಇಲ್ಲಿ ಶಿಷ್ಯರು ಯಮಾಹು ಅನ್ನುವಂಥ ಹಳ್ಳಿಯಲ್ಲಿ ಇಬ್ಬರು ಶಿಷ್ಯರು ನಡೆದುಕೊಂಡು ಹೋಗುವಾಗ ಕ್ರಿಸ್ತನು ಕೂಡ ಅವರ ಜೊತೆಯಲ್ಲೇ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಆ ಶಿಷ್ಯರು ಯೇಸುವಿನ ಗುರುತನ್ನು ಹಿಡಿಯುವುದರಲ್ಲಿ ಆಗಲಿಲ್ಲ, ವಿಫಲರಾದರು ಎಂಬುದಾಗಿ ನಾವು ನೋಡುತ್ತೇವೆ. ಆ ಒಂದು
24ನೇ ಅಧ್ಯಾಯ 13ನೇ ವಚನದಿಂದ ನಾವು ಓದುತ್ತಾ ಬರುವುದಾದರೆ ಅಲ್ಲಿ ಕ್ರಿಸ್ತನ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಕ್ರಿಸ್ತನ ಬಗ್ಗೆ ಅವರು ಏನು ಮಾತುಗಳನ್ನು ಹಾಡುತ್ತಾ ಇದ್ದಾರೆ. ಅಯ್ಯೋ, ಮಹಾಯಾಜಕರು ಆತನನ್ನು ನ್ಯಾಯಸ್ಥಾನಕ್ಕೆ ಒಪ್ಪಿಸಿ ಆತನನ್ನು ಶಿಲುಬೆಗೆ ಹಾಕಿದ್ರು. ಆತನು ಪುನರುತ್ಥಾನವಾಗಿ ನಮಗೋಸ್ಕರವಾಗಿ ಸತ್ತು ಪುನರುತ್ಥಾನವಾಗಿದ್ದಾನೆ. ಈಗಾಗಲೇ ಆ ಮರಿಯಳು ಮತ್ತು ಅನೇಕ ಸ್ತ್ರೀಯರು ಸಮಾಧಿಯ ಬಳಿಗೆ ಹೋಗಿದ್ದಾರೆ. ಹೀಗೆ ಅವರು ಅನೇಕ ವಿಚಾರಗಳನ್ನು ಅಲ್ಲಿ ಯೇಸು ಕ್ರಿಸ್ತನು ಇದ್ದರೂ ಕೂಡ ಅವರು ಆತನ ಗುರುತನ್ನು ಹಿಡಿಯುವುದಕ್ಕೆ ಸಾಧ್ಯವಾಗಲಿಲ್ಲ. ಪ್ರಿಯರೇ, ಸಂಜೆ ಆಗುವಾಗ ಯೇಸು ಕ್ರಿಸ್ತನು ಮುಂದೆ ಹೋಗುವಂಥದ್ದು, ಆ ಶಿಷ್ಯರು ಹೇಳುವಂಥದ್ದು, ನೀವು ಇಲ್ಲೇ ಉಳಿದುಕೊಳ್ಳಿ ಎಂಬುದಾಗಿ. ಆಗ ಯೇಸು ಕ್ರಿಸ್ತನು ಆ ರೊಟ್ಟಿಯನ್ನು ತೆಗೆದು ಅವರಿಗೆ ಕೊಟ್ಟಾಗ ಅವರ ಮುಚ್ಚಲ್ಪಟ್ಟಂಥ ಕಣ್ಣುಗಳು ತೆರೆಯಲ್ಪಡ್ತು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಇವತ್ತು ನಾವು ದೇವರ ಆಶೀರ್ವಾದವನ್ನು ಹೊಂದಬೇಕಾದರೆ ಮುಚ್ಚಲ್ಪಟ್ಟಂಥ ಕಣ್ಣುಗಳು ತೆರೆಯಬೇಕಾಗಿದೆ. ಹಾಗಾಗಿ ಯೇಸು ಕ್ರಿಸ್ತನು ಯಾವಾಗ ತನ್ನ ದೇಹವನ್ನು ಸೂಚಿಸುವಂಥ ಆ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಅವರಿಗೆ ಕೊಡುವಂಥ ಸಮಯದಲ್ಲಿ ಅವರ ಕಣ್ಣುಗಳು ತೆರೆದರು. ಅವರು ಆತನ ಗುರುತನ್ನು ಹಿಡಿದರು. ಆತನು ಅವರ ಕಣ್ಣಿಗೆ ಮಾಯವಾದನು ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ಆ ಇಬ್ಬರು ಶಿಷ್ಯರಲ್ಲಿ ಆದಂಥ ಒಂದು ಬದಲಾವಣೆ, ಯಾವಾಗ ಯೇಸು ಕ್ರಿಸ್ತನು ಆ ಇಬ್ಬರು ಶಿಷ್ಯರಿಗೆ ರೊಟ್ಟಿಯನ್ನು ಕೊಟ್ಟಂಥ ಸಮಯದಲ್ಲಿ ಅವರ ಒಂದು ಆತ್ಮಿಕವಾದಂಥ ಕಣ್ಣುಗಳು ತೆರೆಯಲ್ಪಡ್ತು. ಅವರು ದೇವರ ಆಶೀರ್ವಾದವನ್ನು ಹೊಂದಿದರು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಇವತ್ತು ನಾವು ಕ್ರಿಸ್ತನ ಮಕ್ಕಳಾಗಿ ಹೋಗುವಾಗ ನಮ್ಮ ಕಣ್ಣುಗಳು ಮುಚ್ಚಲ್ಪಟ್ಟಿದೆ. ನಮ್ಮ ಕಣ್ಣುಗಳು ಮುಚ್ಚಲ್ಪಟ್ಟಿದೆ. ಅದನ್ನು ನಾವು ಅದನ್ನು ತೆರೆದು ವಾಕ್ಯವನ್ನು ಸರಿಯಾಗಿ ಗ್ರಹಿಸಿಕೊಂಡು ಆ ವಾಕ್ಯದ ಪ್ರಕಾರವಾಗಿ ನಡೆಯುವಾಗ ದೇವರ ಆಶೀರ್ವಾದವನ್ನು ಹೊಂದುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡುತ್ತಾ ಇರುವಂಥ ನನ್ನ ಆತ್ಮೀಯ ದೇವಜನರೇ, ದೇವರ ಮಕ್ಕಳಾಗಿರುವಂಥ ನಿಮಗೆ ಆತ್ಮಿಕವಾದಂಥ ಕಣ್ಣುಗಳು ತೆರೆಯಲ್ಪಡಬೇಕಾಗಿದೆ. ಇವತ್ತು ಕಣ್ಣುಗಳು ಮುಚ್ಚಲ್ಪಟ್ಟಿದೆ, ಅದನ್ನು ತೆರೆಯಬೇಕಾಗಿದೆ. ಮೂರನೇದಾಗಿ ನಾವು ನೋಡುತ್ತೇವೆ, ರಕ್ಷಣೆಯ ಆಶೀರ್ವಾದ ಹೊಂದಬೇಕಾದರೆ ನಾವು ಕಾಯಬೇಕು. ಪ್ರಿಯರೇ, ಅಂದರೆ ದೇವರ ಆಶೀರ್ವಾದವನ್ನು ಹೊಂದಬೇಕಾದರೆ ನಾವು ಕಾಯಬೇಕು. ಅದನ್ನು ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 11ರಿಂದ 14 ವಚನ ತನಕ ಓದುವಾಗ ಅಲ್ಲಿ ನಾನು ಉದಾಹರಣೆಯಾಗಿ ಮಾತ್ರ ಆ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಳ್ಳುತ್ತೇನೆ. ತನ್ನಾಣೆ ಇಟ್ಟು ನಿಜವಾಗಿ ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು ಎಂದು ಹೇಳಿದ್ದನಷ್ಟೇ. ಅಬ್ರಹಾಮನು ಬಹು ದಿನಗಳ ಕಾಲ ಆ ದೇವರ ಆಶೀರ್ವಾದವನ್ನು ಆತನು ಕಾದುಕೊಂಡಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾದರೆ ನಾವು ವಾಗ್ದಾನದ ಫಲಗಳನ್ನು ಹೊಂದಬೇಕಾದರೆ, ಆ ರಕ್ಷಣೆಯನ್ನು ಹೊಂದಬೇಕಾದರೆ ನಮ್ಮಲ್ಲಿ ತಾಳ್ಮೆಯ ಜೀವಿತ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಆ ತಾಳ್ಮೆಯ ಜೀವಿತ ಅಬ್ರಹಾಮನಲ್ಲಿತ್ತು ಎಂಬುದಾಗಿ ನಾವು ಹೊಸ ಒಡಂಬಡಿಕೆಯಲ್ಲಿ ಕೂಡ ನೋಡುತ್ತೇವೆ. ಹಾಗೂ ಹಳೆ ಒಡಂಬಡಿಕೆ ಆದಿಕಾಂಡ 12ನೇ ಅಧ್ಯಾಯ 13ನೇ ಅಧ್ಯಾಯ 14ನೇ ಅಧ್ಯಾಯವನ್ನು ನೋಡುವಾಗ ಅಬ್ರಹಾಮನು ಯಾವ ರೀತಿಯಲ್ಲಿ ಆಶೀರ್ವಾದವನ್ನು ಹೊಂದಿದನು ಎಂಬುದಾಗಿ ನಾವು ನೋಡುತ್ತೇವೆ. ಅದೇ ರೀತಿಯಾಗಿ ದೇವರ ಮಕ್ಕಳಾಗಿ ನಾವು ರಕ್ಷಣೆಯ ಆಶೀರ್ವಾದವನ್ನು ಹೊಂದಬೇಕಾದ್ರೆ ನಾವು ಕಾಯ್ಕೊಂಡಿರಬೇಕೆಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ನಾವು ನಂತರ ನೋಡುತ್ತೇವೆ 4ನೇದಾಗಿ ನಮ್ಮಲ್ಲಿ ಭಕ್ತಿಹೀನತೆ ಇರಬಾರದು ಎಂಬುದಾಗಿ ನಾವು ನೋಡುತ್ತೇವೆ. ದೇವರ ಆಶೀರ್ವಾದವನ್ನು ಹೊಂದಲು ವಿಫಲರಾಗುವಂಥದ್ದು 3ನೇ ಕಾರಣ ನಮ್ಮಲ್ಲಿರುವಂಥ ಭಕ್ತಿಹೀನತೆ. ಎಷ್ಟೋ ಸಮಯದಲ್ಲಿ ನಮ್ಮಲ್ಲಿ ಭಕ್ತಿಹೀನತೆ ಇರುವುದಿಲ್ಲ. ಅದಕ್ಕೆ ಪೌಲನು ತೀತನಿಗೆ ಬರೆದಂಥ ಪತ್ರಿಕೆಯಲ್ಲಿ ಆತನು ಒಂದು ಅದ್ಭುತವಾದಂಥ ವಾಕ್ಯವನ್ನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಪೌಲನು ತೀತನಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ, ನಾವು ಭಕ್ತಿಹೀನತೆಯನ್ನು ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ಯಾಕೆ ನಾವು ದೇವರ ಆಶೀರ್ವಾದವನ್ನು ಹೊಂದುವುದರಲ್ಲಿ ನಾವು ವಿಫಲರಾಗುತ್ತಾ ಇದ್ದೇವೆ ಎಂಬುದಾಗಿ ನೋಡುವಾಗ ನಮ್ಮಲ್ಲಿರುವಂಥ ಭಕ್ತಿಹೀನತೆ. ಅದಕ್ಕೆ ಪೌಲನು ತೀತನಿಗೆ ಸ್ಪಷ್ಟವಾಗಿ ಹೇಳುವಂಥದ್ದು, ನಿಮ್ಮಲ್ಲಿ ಭಕ್ತಿ ಅಭಿವೃದ್ಧಿ ಆಗಬೇಕಾಗಿದೆ. ಆ ಒಂದು ಭಾಗ್ಯಕರವಾದಂಥ ನಿರೀಕ್ಷೆ, ಆ ಮಹಾದೇವರ ಪದವಿಯನ್ನು ನೀವು ಹೊಂದಬೇಕಾದರೆ, ಆತನ ಪ್ರತ್ಯಕ್ಷತೆಯಲ್ಲಿ ನೀವು ಎದುರು ನೋಡುತ್ತಾ ಆ ದೇವರ ಆಶೀರ್ವಾದವನ್ನು ಹೊಂದಬೇಕಾದರೆ ನಿಮ್ಮಲ್ಲಿ ಯಾವಾಗಲೂ ಕೂಡ ಭಕ್ತಿವಂತರಾಗಿರಬೇಕು. ಹೇಗೆ ಎಂಬುದಾಗಿ ನೋಡುವಾಗ
ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ನಾವು ಜೀವಿಸಬೇಕು. ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿ ನಾವು ಜೀವಿಸುವಾಗ ನಮ್ಮಲ್ಲಿ ಭಕ್ತಿ ಅಭಿವೃದ್ಧಿ ಹೊಂದುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಅದನ್ನೇ ಪೌಲನು ಹೇಳುವಂಥದ್ದು, ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾಗಿ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟಿದ್ದಾನೆ. ಪೌಲ ತೀತನಿಗೆ ನಂತರ ಆತನು ಹೇಳುವಂಥದ್ದು, ನಮಗೋಸ್ಕರವಾಗಿ ಕ್ರಿಸ್ತನನ್ನೇ ಒಪ್ಪಿಸಿಕೊಟ್ಟಿರುವಾಗ ಆ ಕ್ರಿಸ್ತನ ಆಶೀರ್ವಾದಗಳನ್ನು ನೀವು ಪಡೆದುಕೊಳ್ಳಬೇಕಾದರೆ ನಿಮ್ಮಲ್ಲಿ ಮುಚ್ಚಲ್ಪಟ್ಟಂಥ ಕಣ್ಣುಗಳು ತೆರೆಯಲ್ಪಡಬೇಕಾಗಿದೆ. ರಕ್ಷಣೆಯ ಆಶೀರ್ವಾದವನ್ನು ಹೊಂದಬೇಕಾದರೆ ನಿಮ್ಮಲ್ಲಿ ಆ ತಾಳ್ಮೆಯ ಜೀವಿತ ಇರಬೇಕು. ರಕ್ಷಣೆಯ ಆಶೀರ್ವಾದವನ್ನು ಹೊಂದಬೇಕಾದರೆ ನಿಮ್ಮಲ್ಲಿರುವಂಥ ಭಕ್ತಿಹೀನತೆಯನ್ನು ತೆಗೆದುಹಾಕಿ ಭಕ್ತಿ ಅಭಿವೃದ್ಧಿಯನ್ನು ನೀವು ಮಾಡಿಕೊಳ್ಳಬೇಕು ಎಂಬುದಾಗಿ ಅಲ್ಲಿ ಪೌಲನು ಎಚ್ಚರಿಸುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವಜನರೇ, ಐದನೇದಾಗಿ ನಡತೆಗೆ ತಕ್ಕಂಥ ಪ್ರತಿಫಲವನ್ನು ಯೇಸು ಕ್ರಿಸ್ತನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 26ನೇ ವಚನದಲ್ಲಿ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಲ್ಲಿ ಪ್ರಶ್ನೆ ಇರುವಂಥದ್ದನ್ನು ನೋಡುತ್ತೇವೆ. ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಟ್ಟಾನು? ತನ್ನ ಪ್ರಾಣಕ್ಕೆ ಏನು ಈಡನ್ನು ಕೊಡುತ್ತಾ ಇದ್ದಾನೆ? ಇವತ್ತು ನಾವು ದೇವರಿಗೆ ಏನನ್ನು ಕೊಡ್ತಾ ಇದ್ದೇವೆ? ದೇವರು ಇಷ್ಟೆಲ್ಲ ನಮಗೆ ಆಶೀರ್ವಾದವನ್ನು ಕೊಟ್ಟಿರುವಾಗ ನಾವು ದೇವರಿಗೆ ಏನನ್ನು ಕೊಡ್ತಾ ಇದ್ದೇವೆ? ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ಪ್ರಾಣ ನಷ್ಟ ಪಡೆದಿದ್ದರೆ ಅವನಿಗೆ ಪ್ರಯೋಜನ ಏನು? ಹಾಗಾಗಿ ಪ್ರಿಯರೇ, ದೇವರ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳಬೇಕಾದ್ರೆ ದೇವರು ಕೆಲವು ಸಲಹೆಗಳನ್ನು, ದೇವರು ಕೆಲವು ಮಾತುಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡುವಾಗ ನಾವು ಆತ್ಮಿಕವಾದಂಥ ಜೀವನದಲ್ಲಿ ಕ್ರಿಸ್ತನಿಗೆ ನಮ್ಮ ಹೃದಯವನ್ನು ಕೊಡುವಾಗ ದೇವರು ಖಂಡಿತವಾಗಿ ನಮ್ಮನ್ನು ಆಶೀರ್ವದಿಸುವುದಕ್ಕೆ ಶಕ್ತನಿದ್ದಾನೆ. ಹಾಗಾಗಿ ಪ್ರಕಟಣೆ 22ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಇಗೋ ಬೇಗನೆ ಬರುತ್ತಾ ಇದ್ದೇನೆ, ನಾನು ಪ್ರತಿಯೊಬ್ಬನಿಗೂ ಅವನವನ ನಡತೆಗೆ ತಕ್ಕಂಥ ಪ್ರತಿಫಲವನ್ನು ನಾನು ಕೊಡುತ್ತಾ ಇದ್ದೇನೆ. ಯೇಸು ಕ್ರಿಸ್ತನು ಯೋಹಾನನು ಪತ್ಮೋಸ್ ದ್ವೀಪದಲ್ಲಿ ಬರೆದಂಥ ಆ ಪ್ರಕಟಣೆಯಲ್ಲಿ ಕೊನೆಯದಾಗಿ ಹೇಳುವಂಥದ್ದು, ಇಗೋ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾ ಇದ್ದಾನೆ. ಆತನು ಅವರವರ ನಡತೆಗೆ ತಕ್ಕಂಥ ಪ್ರತಿಫಲವನ್ನು ಕೊಡುವುದಕ್ಕೆ ಶಕ್ತನಿದ್ದಾನೆ. ಇವತ್ತು ನೀವು ದೇವರ ಮಹತ್ತರವಾದಂಥ ಪೂರ್ಣ ಆಶೀರ್ವಾದವನ್ನು ಪಡೆಯಬೇಕಾದರೆ ನಿಮ್ಮ ಆತ್ಮಿಕ ಜೀವನದಲ್ಲಿ ಕ್ರಿಸ್ತನ ಮೇಲೆ ಪ್ರೀತಿಯನ್ನಿಟ್ಟು ಆತನ ಮಕ್ಕಳಾಗಿ ಜೀವಿಸುವುದಾದರೆ ದೇವರ ಆಶೀರ್ವಾದವನ್ನು ಹೊಂದುವುದಕ್ಕೆ ಸಾಧ್ಯ. ಆ ಆಶೀರ್ವಾದವನ್ನು ಹೊಂದಬೇಕಾದರೆ ನಿಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ ಆಗುವಾಗ ದೇವರ ಆಶೀರ್ವಾದ ಖಂಡಿತವಾಗಿ ಸಿಗುತ್ತದೆ. ದೇವರ ವಾಕ್ಯದ ಮೂಲಕವಾಗಿ ನಿಮ್ಮ ಕುಟುಂಬವನ್ನು, ನಿಮ್ಮ ಮಕ್ಕಳನ್ನು ವಿಶೇಷವಾಗಿ ಆಶೀರ್ವದಿಸಿ ಕಾಪಾಡಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸಮಸ್ತಕ್ಕೂ ಮೂಲ ಕಾರಣನಾದ ದೇವರೇ, ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರು ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ತಮ್ಮಲ್ಲಿರುವಂಥ ಮುಚ್ಚಲ್ಪಟ್ಟಂಥ ಕಣ್ಣುಗಳನ್ನು ತೆರೆದು ಸರಿಯಾಗಿ ವಾಕ್ಯವನ್ನು ಅರ್ಥ ಮಾಡಿಕೊಂಡು ನಿನ್ನ ರಾಜ್ಯಕ್ಕೂ ನೀತಿಗೂ ತವಕ ಪಡುವಂಥ ಆ ಶ್ರೇಷ್ಠವಾದ ಭಾಗ್ಯವನ್ನು ಎಲ್ಲರಿಗೂ ದಯಪಾಲಿಸಿಕೊಡಬೇಕಾಗಿ ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನಾ ಬೇಡಿಕೆಗಳಿರುವುದಾದರೆ ಈ ಕೆಳಕಂಡ ವಿಳಾಸಕ್ಕೂ ನಿಮ್ಮ ಅನಿಸಿಕೆಗಳನ್ನು ಬರೆದು ಕಳಿಸುವಂತೆ ನಾನು ಕೇಳಿಕೊಳ್ಳುತ್ತೇನೆ. ದೇವರು ಈ ಸಮಯದಲ್ಲಿ, ಈ ದಿನದಲ್ಲಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಿ ಕಾಪಾಡಲಿ. ಆಮೇನ್.